ಮುಖ್ಯಮಂತ್ರಿಗಳು ಸಭೆಗೆ ಬೆಲೆ ನಿರ್ಣಯದ ಸಲುವಾಗಿ ಕರೆದಿದ್ರು. ಈ ಸಭೆಯಲ್ಲಿ ಯಾವುದೇ ಇಲ್ಲಿವರೆಗೆ ನಿರ್ಣಯ ಕೈಗೊಂಡಿಲ್ಲ. ಮೊದಲು ಸಕ್ಕರೆ ಕಾರ್ಖಾನೆಯವರು ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ರು, ಮಾಡಿರ್ಬೋದು ತಿಳ್ಕೊಂಡಿದ್ದೀವಿ. ನಮ್ಮದು ಕಲಬುರಗಿ ಬೆಳಗಾವಿಯಲ್ಲಿ ಯಾವುದೇ ರೈತರು ಇದರಲ್ಲಿ ಭಾಗವಹಿಸಿಲ್ಲ, ಬೈಕಟ್ ಮಾಡಿದ್ದಾರೆ. ನಮಗೂ ಕೂಡ ಬೈಕಟ್ ಮಾಡಿರಿ ತಳಿ ಕೆಲವೊಂದು ಮೆಸೇಜ್ ಬಂದ್ರೂ ಕೂಡ ನಾವು ಸರ್ಕಾರಕ್ಕೆ ಸ್ವಲ್ಪ ಮಾಹಿತಿ ಕೊಡೋಣ, ನಮ್ಮ ಸಮಸ್ಯೆ ಹೇಳೋಣ ಅಂತ ತಿಳ್ಕೊಂಡು ನಾವು ಈಗಾಗಲೇ ಹೇಳಿದ್ದೆವು. ಆದರೂ ಕೂಡ ಈ ಬೆಳಗಾವಿ DC ಅವರು VC ಮಾಡಿದ್ದಾರೆ. ಬೆಳಗಾವಿಯಲ್ಲಿ 3,100 ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ ಅಂತೆ, ಕಾರ್ಖಾನೆಯವರು ಒಪ್ಪಿದ್ದಾರೆ ಅಂತೆ. ಅದೇ ರೀತಿ ಗುಲ್ಬರ್ಗದಲ್ಲಿಯೂ ಕೂಡ ನಾವು DC ಅವರು 3 ಸಲ ಕೊಟ್ಟರು, ಮೀಟಿಂಗ್ ಮಾಡಿದ್ರು ಕೂಡ ಕಾರ್ಖಾನೆಯವರು 2,700 ರೂಪಾಯಿ ಕೊಡಲಿಕ್ಕೆ ಅವರು ಒಪ್ಪಿದ್ದಾರೆ. ಕಾರ್ಖಾನೆಯವರು ಹೋದ ವರ್ಷದ ಬಿಲ್ಲೇ ಅದೇ ಮುಂದುವರಿಸಿದ್ದಾರೆ. ಆದರೆ ರೈತರು ಒಪ್ಪಿಲ್ಲ. ಮೊನ್ನೆ ಪ್ಲಾನಿಂಗ್ ಕಮಿಷನ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ BR ಪಾಟೀಲ್ ಅವರು ರೈತರ ಮತ್ತು ಜಿಲ್ಲಾಧಿಕಾರಿಗಳ ಸಭೆ ಕರೆದು ನಾವು 3,000 ಬೆಳಗಾವಿ ರಿಕವರಿ ಜಾಸ್ತಿ ಇದೆ, ನಮಗೆ ಏನಾದರೂ 3,000 ಕೊಡಿ ಅಂತ ಹೇಳಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಅವರು ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿಗಳ ಮುಖಾಂತರ. ಆದರೂ ಕೂಡ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಸಕ್ಕರೆ ಕಾರ್ಖಾನೆಗಳು ಈ 3,000 ರೂಪಾಯಿ ಬೆಲೆ ಕೊಡಲಿಕ್ಕೆ ಅವರು ಒಪ್ತಾ ಇಲ್ಲ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದಿದ್ದೆವು. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 5 ಸಕ್ಕರೆ ಕಾರ್ಖಾನೆಗಳು ಯಾವುದೇ ಸಕ್ಕರೆ ಕಾರ್ಖಾನೆ 2,700ಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಒಪ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ನಮಗೆ 3,000 ರೂಪಾಯಿ ಏನು BR ಪಾಟೀಲ್ ಹೇಳಿದರು, ನಾವು 3,500 ರೂಪಾಯಿ ಡಿಮ್ಯಾಂಡ್ ಇತ್ತು, 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. ಆದರೆ ಕೂಡ ನಾವು ಒಂದು ರಿಕವರಿ ಕಬ್ಬಿದ್ದ ಕಾರಣ 3,000 ರೂಪಾಯಿಗೆ ಸ್ವಲ್ಪ ಸಮೀಪ ಬಂದಿದ್ದು. ನಾವು ಮಿನಿಮಮ್ ಆದರೆ 3,200 ಕೊಡಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FRP ಅವೈಜ್ಞಾನಿಕ. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಮಾಡುತ್ತಾರೆ. ಹೋದ ವರ್ಷದ ಬೆಲೆ ರಿಕವರಿ, ಈ ವರ್ಷದ ಬೆಲೆ. ಹೋದ ವರ್ಷ ಒಬ್ಬ ರೈತ ಕಬ್ಬು ಬೆಳೀತಾನ, ಒಬ್ಬರು ಬೆಳೆಯಲ್ಲ. ಅದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು FRP ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. FRPಯಲ್ಲಿ ಲೋಪದೋಷವಿದೆ, ಇದು FRP ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಮಾಡಬಾರದು. ಅದೇ ಇಲ್ಲಿವರೆಗೆ ಕಲಬುರಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾರ್ಖಾನೆನೇ ಇಳುವರಿ ಮಾಡಿಕೊಡ್ತದೆ. ಅದ್ರ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿ ನೇಮಕ ಮಾಡಿಲ್ಲ. NABL ಅಂತ ಅಕ್ರಿಡಿಟೇಷನ್ ಪತ್ರ ತೆಗೆದುಕೊಂಡಿಲ್ಲ ಯಾವುದೇ ಸಕ್ಕರೆ ಕಾರ್ಖಾನೆ. ಅಕ್ರಿಡಿಟೇಷನ್ ಪತ್ರ ತಗೊಳ್ರಿ ರಾಜ್ಯ ಸರ್ಕಾರಕ್ಕೆ, ಅದು ಕೇಂದ್ರ ಸರ್ಕಾರ ಅಂಡರ್ ಬಂದ್ರು ರಾಜ್ಯ ಸರ್ಕಾರ NABL ಸರ್ಟಿಫಿಕೇಟ್ ತಂದ ಕಾರ್ಖಾನೆಗಳಿಗೆ ಮಾತ್ರ ಕಬ್ಬು